ಒಬ್ಬ ಶತ್ರುವಿನ ಬಳಿ ಹೋಗಿ ಜ್ಞಾನ ಕಲಿಬೇಕು ಅಂತ ಸ್ವಂತ ಅಣ್ಣ ಹೇಳಿದರೆ ನೀವು ಹೋಗ್ತೀರಾ? ಅಣ್ಣ ತಮ್ಮಂದಿರ ನಡುವೆ ಒಗ್ಗಟ್ಟು ಇಲ್ಲದಿದ್ದರೆ ಎಷ್ಟು ದೊಡ್ಡ ಸಾಮ್ರಾಜ್ಯವು ಕುಸಿಯಬಹುದು ಅಂತ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೇಳೋ ಕಥೆ ಕೇವಲ ಮಹಾಭಾರತ ಅಥವಾ ರಾಮಾಯಣದ ಕಥೆಯಲ್ಲ. ಇದು ಇಂದಿನ ಸಮಾಜದಲ್ಲಿ ಅಣ್ಣ ತಮ್ಮಂದಿರಿಗೆ ಕಣ್ಣು ತೆರೆಸೋ ನಿಜವಾದ ಪಾಠ. ಅಂಥದೇ ಆದ ಒಂದು ಪ್ರಸಂಗ ರಾಮಾಯಣದಲ್ಲಿ ನಡೆಯುತ್ತೆ. ಶ್ರೀರಾಮನು ಬಾಣ ಬಿಟ್ಟಾಗ ಅದು ರಾವಣನ ನಾಭಿಗೆ ಅಂದರೆ ಹೊಕ್ಕಳಿಗೆ ತಗುಲಿತು. ರಾವಣನು ನೆಲಕ್ಕೆ ಉರುಳಿ ತನ್ನ ಕೊನೆಯ ಉಸಿರನ್ನು ಎಣಿಸುತ್ತಿದ್ದನು. ಆಗ ಶ್ರೀರಾಮನು ತನ್ನ ತಮ್ಮ ಲಕ್ಷ್ಮಣನನ್ನು ಕರೆದು ಹೀಗೆ ಹೇಳುತ್ತಾನೆ, ಹೋಗು ಲಕ್ಷ್ಮಣ, ರಾವಣನು ಪ್ರಾಣ ಬಿಡುವ ಮುನ್ನ ಅವನಿಂದ ಜ್ಞಾನವನ್ನು ಪಡೆದುಕೊ ಎಂದನು. ಲಕ್ಷ್ಮಣನು ಆಶ್ಚರ್ಯಚಕಿತನಾಗಿ ಕೇಳಿದನು, ಅಣ್ಣ, ಇದೇನು ಮಾತು? ನಮ್ಮ ಶತ್ರು ಸೀತೆಯನ್ನು ಅಪಹರಿಸಿದವನಿಂದ ನಾನು ಜ್ಞಾನ ಕಲಿಯಬೇಕೆ? ಅದಕ್ಕೆ ಶ್ರೀರಾಮನು, ಹೌದು, ಅವನು ಪಾಪ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಆದರೆ ಅವನು ಮಹಾನ್ ಜ್ಞಾನಿಯೂ ಹೌದು. ರಾವಣನು ಕೇವಲ ಒಬ್ಬ ರಾಕ್ಷಸ ರಾಜನಾಗಿರಲಿಲ್ಲ, ಬದಲಾಗಿ ಅವನು 4 ವೇದಗಳು ಮತ್ತು 6 ಶಾಸ್ತ್ರಗಳಲ್ಲಿ ಅಪ್ರತಿಮ ಪಾಂಡಿತ್ಯ ಹೊಂದಿದ ಮಹಾಬ್ರಾಹ್ಮಣ ಮತ್ತು ಶಿವನ ಪರಮ ಭಕ್ತನಾಗಿದ್ದನು. ಅವನಿಂದ ಜ್ಞಾನದ ಮಾತುಗಳನ್ನು ಕೇಳಿ ಬಾ ಎಂದನು. ಲಕ್ಷ್ಮಣನು ರಾವಣನ ಬಳಿಗೆ ಹೋಗಿ ಅವನ ತಲೆಯ ಹತ್ತಿರ ನಿಂತನು. ಆಗ ರಾವಣನು ಮುಖ ತಿರುಗಿಸಿಕೊಂಡನು. ಲಕ್ಷ್ಮಣನು ವಾಪಸ್ ಬಂದು ಅವನಿಗೆ ಇನ್ನೂ ಅಹಂಕಾರ ಹೋಗಿಲ್ಲ ಎಂದನು. ಶ್ರೀರಾಮನು ನಕ್ಕು, ಈ ಬಾರಿ ಅವನ ಪಾದಗಳ ಹತ್ತಿರ ಹೋಗಿ ನಿಲ್ಲು ಎಂದು ಹೇಳುತ್ತಾನೆ. ಲಕ್ಷ್ಮಣನು ಹಾಗೆಯೇ ಮಾಡಿದಾಗ ರಾವಣನ ಮುಗುಳ್ನಕ್ಕು ಹೀಗೆ ಹೇಳಿದನು, ಈಗ ನೀನು ಸರಿಯಾದ ಕೆಲಸ ಮಾಡಿದೆ. ಗುರುವಿನಿಂದ ಜ್ಞಾನ ಪಡೆಯುವಾಗ ಸದಾ ಅವರ ಪಾದಗಳ ಬಳಿ ಇರಬೇಕು. ರಾವಣ ಹೇಳುತ್ತಾನೆ, ಲಕ್ಷ್ಮಣ, ನಿನ್ನ ಅಣ್ಣ ಅಂದರೆ ಶ್ರೀರಾಮನು ಗೆದ್ದಿದ್ದು ಯಾಕೆ ಮತ್ತು ನಾನು ಸೋತಿದ್ದು ಯಾಕೆ ಎಂದು ನಿನಗೆ ಗೊತ್ತೇ? ಶ್ರೀರಾಮನು ಗೆದ್ದಿದ್ದು ಅವನ ಪರಾಕ್ರಮದಿಂದ ಮಾತ್ರವಲ್ಲ, ಬದಲಾಗಿ ಅವನ ತಮ್ಮನಾದ ನೀನು ಪ್ರತಿ ಕ್ಷಣವೂ ಅವನ ಜೊತೆಗಿದ್ದೆ. ಆದರೆ ನಾನು ಸೋತಿದ್ದು ನನ್ನ ತಮ್ಮ ವಿಭೀಷಣನು ನನ್ನನ್ನು ಬಿಟ್ಟು ಶತ್ರುಪಾಳೆಯ ಸೇರಿದ್ದರಿಂದ, ನನ್ನ ಸಾವಿನ ರಹಸ್ಯವನ್ನು ಹೇಳಿಕೊಟ್ಟಿದ್ದರಿಂದ ನಾನು ಈ ಸ್ಥಿತಿಯಲ್ಲಿದ್ದೇನೆ ಎಂದು ರಾವಣನು ಭಾವುಕದಿಂದ ಲಕ್ಷ್ಮಣನಿಗೆ ಹೇಳುತ್ತಾನೆ. ಮತ್ತು ಈ ಒಗ್ಗಟ್ಟಿನ ಮಂತ್ರದ ಜೊತೆಗೆ ರಾವಣನು ಲಕ್ಷ್ಮಣನಿಗೆ ಇನ್ನೂ 3 ಪ್ರಮುಖ ವಿಚಾರಗಳನ್ನು ತಿಳಿಸಿಕೊಟ್ಟನು. ಮೊದಲನೆಯದು, ಶುಭಸ್ಯ ಶೀಘ್ರಂ, ಒಳ್ಳೆಯ ಕೆಲಸಕ್ಕೆ ತಡ ಮಾಡಬೇಡಿ. ರಾವಣನು ಹೇಳುತ್ತಾನೆ, ನಾನು ಸ್ವರ್ಗಕ್ಕೆ ಏಣಿಯನ್ನು ನಿರ್ಮಿಸಬೇಕೆಂದು ಮತ್ತು ಸಮುದ್ರದ ನೀರನ್ನು ಸಿಹಿಯಾಗಿಸಬೇಕೆಂದು ಅಂದುಕೊಂಡಿದ್ದೆ. ಆದರೆ ಆ ಶುಭ ಕಾರ್ಯಗಳನ್ನು ನಾಳೆ ಮಾಡೋಣ ಎಂದು ಮುಂದೂಡುತ್ತಾ ಬಂದೆ. ಇಂದು ನಾನು ಸಾಯುತ್ತಿದ್ದೇನೆ. ಆ ಕೆಲಸಗಳು ಹಾಗೆಯೇ ಉಳಿದವು. ಹಾಗಾಗಿ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕೆಂದಿದ್ದರೆ ಅದನ್ನು ತಕ್ಷಣ ಮಾಡು. ಎರಡನೆಯದು, ಶತ್ರುವನ್ನು ಸಣ್ಣವನೆಂದು ಅಂದಾಜಿಸಬೇಡ. ನಾನು ಶ್ರೀರಾಮನನ್ನು ಸಾಮಾನ್ಯ ಮನುಷ್ಯನೆಂದು ಮತ್ತು ವಾನರ ಸೈನ್ಯವನ್ನು ತುಚ್ಛವಾಗಿ ಕಂಡೆ. ಬ್ರಹ್ಮನಿಂದ ಹೊರಕೀಳುವಾಗಲೂ ಮನುಷ್ಯರು ಮತ್ತು ಕೋತೆಗಳಿಂದ ನನಗೆ ಭಯವಿಲ್ಲ ಎಂದು ಅಹಂಕಾರದಿಂದ ಹೇಳಿದ್ದೆ. ಅದೇ ಅಹಂಕಾರ ಇಂದು ನನ್ನ ಸಾವಿಗೆ ಕಾರಣವಾಯಿತು. ಶತ್ರು ಎಷ್ಟೇ ಸಣ್ಣವನಾಗಿದ್ದರೂ ಅವನನ್ನು ಗೌರವಿಸಬೇಕು. ಮೂರನೆಯದು, ರಹಸ್ಯವನ್ನು ಯಾರಿಗೂ ಹೇಳಬೇಡ. ಜೀವನದ ಮುಖ್ಯ ರಹಸ್ಯಗಳನ್ನು ಸಾಧ್ಯವಾದಷ್ಟು ಯಾರಿಗೂ ಬಿಟ್ಟು ಕೊಡಬಾರದು. ವಿಧಿಯಾಟದಿಂದ ಆ ರಹಸ್ಯವು ಆಪ್ತರಿಗೆ ತಿಳಿದಿದ್ದರೂ ಅದು ಶತ್ರು ಪಾಳೆಯಕ್ಕೆ ತಲುಪದಂತೆ ಜಾಗರೂಕತೆ ವಹಿಸಬೇಕು. ಪರಿವಾರದವರು ಅಥವಾ ಒಡಹುಟ್ಟಿದವರು ಎಷ್ಟೇ ಕೆಟ್ಟವರಾಗಿದ್ದರೂ ಅವರ ಜೊತೆಗಿನ ಭಿನ್ನಾಭಿಪ್ರಾಯಗಳು ಮನೆಯ ಒಳಗಿರಲಿ. ಮನೆಯ ಗುಟ್ಟು ರಟ್ಟಾದರೆ ಹೊರಗಿನವರು ಅದನ್ನು ಲಾಭ ಮಾಡಿಕೊಳ್ಳುತ್ತಾರೆ. ರಾವಣನು ರಹಸ್ಯದ ಬಗ್ಗೆ ಯಾಕೆ ಹೇಳುತ್ತಾನೆ ಅಂದರೆ,
ಅವನ ಸಾವಿನ ರಹಸ್ಯ ನಾಭಿಯಲ್ಲಿದೆ ಎಂಬುದು ತನ್ನ ತಮ್ಮ ವಿಭೀಷಣನಿಗೆ ಗೊತ್ತಿರುತ್ತದೆ. ಮುಂದೆ ರಾವಣನಿಗೆ ಮತ್ತು ವಿಭೀಷಣನಿಗೆ ಮನಸ್ತಾಪ ಆದಾಗ ವಿಭೀಷಣನು ರಾಮನ ಸೈನ್ಯ ಸೇರಿದ್ದು ರಾವಣನ ಪಾಲಿಗೆ ದೊಡ್ಡ ಹೊಡೆತವಾಗಿತ್ತು. ಸ್ನೇಹಿತರೆ, ಇಷ್ಟೊತ್ತು ಈ ಕಥೆ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅಂದಮೇಲೆ ಯಾಕೆ ರಾವಣನ ತಮ್ಮ ವಿಭೀಷಣನು ಶ್ರೀರಾಮನ ಜೊತೆಗೆ ಸೇರಿದೆ ಅಂತ ತಿಳಿದುಕೊಳ್ಳೋಣ. ವಿಭೀಷಣನು ರಾವಣನ ತಮ್ಮನಾಗಿದ್ದರೂ ಅವನು ರಾಮನ ಸೈನ್ಯವನ್ನು ಸೇರಲು ಕೇವಲ ವೈಯಕ್ತಿಕ ಕಾರಣಗಳಿರಲಿಲ್ಲ. ಅದರ ಹಿಂದೆ ಧರ್ಮ ಮತ್ತು ನೀತಿಯ ಬಲವಾದ ಹಿನ್ನೆಲೆ ಇತ್ತು. ಮುಖ್ಯವಾಗಿ ಕಾರಣ ನೋಡಿದಾಗ ಮೊದಲನೆಯದು ಧರ್ಮದ ಹಾದಿ. ವಿಭೀಷಣನು ಹುಟ್ಟಿನಿಂದ ರಾಕ್ಷಸನಾಗಿದ್ದರೂ ಗುಣದಲ್ಲಿ ಸಾತ್ವಿಕನಾಗಿದ್ದನು. ರಾವಣನು ಪರಸ್ತ್ರೀಯಾದ ಸೀತೆಯನ್ನು ಅಪಹರಿಸಿ ತಂದಿದ್ದು ಅಧರ್ಮ ಎಂದು ಅವನಿಗೆ ಮನವರಿಕೆಯಾಗಿತ್ತು. ಅಧರ್ಮದ ಪರವಾಗಿ ನಿಂತು ಹೋರಾಡುವುದು ತನ್ನ ತತ್ವಕ್ಕೆ ವಿರುದ್ಧ ಎಂದು ಅವನು ಭಾವಿಸಿದನು. ಎರಡನೇದು ರಾವಣನಿಗೆ ನೀಡಿದ ಹಿತವಚನ ತಿರಸ್ಕಾರ. ಸೀತೆಯನ್ನು ಗೌರವದಿಂದ ರಾಮನಿಗೆ ಮರಳಿಸಿಬಿಡು ಎಂದು ವಿಭೀಷಣ ರಾವಣನಿಗೆ ಪದೇ ಪದೇ ಎಚ್ಚರಿಕೆ ನೀಡಿದ್ದನು. ಸೀತೆ ಕೇವಲ ಒಬ್ಬ ಹೆಣ್ಣಲ್ಲ, ಅವಳು ಲಂಕೆಯ ವಿನಾಶಕ್ಕೆ ಬಂದ ಕಾಳರಾತ್ರಿ ಎಂದು ಅವನು ಎಚ್ಚರಿಸಿದರೂ ಅಹಂಕಾರಿ ರಾವಣನು ಅದನ್ನು ಕೇಳಲಿಲ್ಲ. ಮೂರನೆಯದು ರಾವಣನಿಂದಾದ ಅವಮಾನ. ತನ್ನ ಹಿತವಚನದಿಂದ ಕೋಪಗೊಂಡ ರಾವಣನು ತುಂಬಿದ ಸಭೆಯಲ್ಲಿ ವಿಭೀಷಣನನ್ನು ಕಾಲಿನಿಂದ ಒದ್ದು ಅವಮಾನಿಸಿದನು. ಶತ್ರುವಿನ ಪರವಾಗಿ ಮಾತನಾಡುವ ನೀನು ನನ್ನ ತಮ್ಮನಾಗಲು ಅನರ್ಹ, ಲಂಕೆಯಿಂದ ತೊಲಗು ಎಂದು ಆಜ್ಞಾಪಿಸಿದನು. ಸ್ವಂತ ಅಣ್ಣನೇ ತನ್ನನ್ನು ಹೊರಹಾಕಿದಾಗ ವಿಭೀಷಣನಿಗೆ ಬೇರೆ ದಾರಿ ಇರಲಿಲ್ಲ. ನಾಲ್ಕನೆಯದು ಶ್ರೀರಾಮನ ಮೇಲೆ ಭಕ್ತಿ. ವಿಭೀಷಣನು ಮೂಲತಃ ವಿಷ್ಣು ಭಕ್ತನಾಗಿದ್ದನು. ಶ್ರೀರಾಮನು ಸಾಕ್ಷಾತ್ ಪರಮಾತ್ಮನ ಅವತಾರ ಮತ್ತು ಧರ್ಮದ ಸಾಕಾರ ರೂಪ ಎಂದು ಅವನು ಅರಿತಿದ್ದನು. ಆದ್ದರಿಂದ ಅಧರ್ಮದ ಲಂಕೆಗಿಂತ ಧರ್ಮದ ರಾಮನ ಪಾದಗಳ ಶ್ರೇಷ್ಠ ಎಂದು ನಿರ್ಧರಿಸಿ ರಾಮನ ಸೈನ್ಯಕ್ಕೆ ಸೇರ್ಪಡೆಯಾದನು. ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋದ ಮುಖ್ಯ ಆಸೆ ಏನೆಂದರೆ, ಅಥವಾ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಮಹಾಕಾವ್ಯದ ಪುಟಗಳಿಂದ ನಾವು ಕಲಿಯಬೇಕಾದದ್ದು ಇಷ್ಟೇ. ಅಹಂಕಾರ ಮತ್ತು ದ್ವೇಷ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ, ಅವನ ಇಡೀ ಸಾಮ್ರಾಜ್ಯವನ್ನೇ, ಅವನ ಇಡೀ ಕುಟುಂಬವನ್ನೇ ನಾಶ ಮಾಡಬಲ್ಲದು. ರಾವಣನ ಕೊನೆಯ ಮಾತುಗಳು ನಮಗೆ ಕಿವಿ ಮಾತಾಗಿದೆ. ಮನೆಯ ಒಗ್ಗಟ್ಟು ಆ ಮನೆಯ ಬೆನ್ನೆಲುಬು. ನೀವು ರಾವಣನಂತೆ ಮಹಾಪಂಡಿತನಾಗಿದ್ದರೂ ನಿಮ್ಮ ಮನೆ ಒಡೆದರೆ ನೀವು ಸುಲಭವಾಗಿ ಶತ್ರುಗಳಿಗೆ ಬಲಿಯಾಗುತ್ತೀರಿ. ಮನೆಯ ರಹಸ್ಯಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ರಕ್ತ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ಧರ್ಮ ಮತ್ತು ನ್ಯಾಯದ ಹಾದಿ ಅದಕ್ಕಿಂತ ಮಿಗಿಲು ಎನ್ನುವುದು ವಿಭೀಷಣನ ಕಥೆ ಕಲಿಸುತ್ತದೆ. ಆದರೆ ಮನೆಯ ಒಳಗಿನ ಜಗಳಗಳು ಮನೆಯ ಒಗ್ಗಟ್ಟಿಗೆ ಧಕ್ಕೆ ತಾರದಂತೆ ಹೊರಗಿನವರು ಅದರ ಲಾಭ ಪಡೆಯದಂತೆ ಎಚ್ಚರ ವಹಿಸುವುದು ಅಷ್ಟೇ ಮುಖ್ಯ. ಅಹಂಕಾರವನ್ನು ಬದಿಗಿಟ್ಟು ಒಟ್ಟಾಗಿ ಬಾಳೋಣ, ಪ್ರೀತಿ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯೋಣ.